ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಮಂಜು, ನೀವು ನೋಡುತ್ತಿದ್ದೀರಿ ಮಂಜು ಸ್ಟೋರೀಸ್. ಸ್ನೇಹಿತರೆ, ನಿನ್ನೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆರ್ಸಿಬಿ ತಂಡವನ್ನು ನೋಡಿ ಕಣ್ಣೀರಿಟ್ಟ ಸಿರಾಜ್. ಹಾಗಾದರೆ ಈ ಸುದ್ದಿಯ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಇನ್ನು ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. IPL 2025ರ ಅಂತಿಮ ಪಂದ್ಯಗಳು ಹತ್ತಿರವಾಗುತ್ತಿದ್ದಂತೆ ಆರ್ಸಿಬಿ ಮತ್ತು ಗುಜರಾತ್ ಟೈಟಾನ್ಸ್ ನಡುವಿನ ಪಂದ್ಯವು ಅಭಿಮಾನಿಗಳಲ್ಲಿ ತೀವ್ರ ಕುತೂಹಲವನ್ನು ಕೆರಳಿಸಿತ್ತು. ಆದರೆ ಈ ಪಂದ್ಯಕ್ಕಿಂತಲೂ ಹೆಚ್ಚು ಚರ್ಚೆಯಾಗಿದ್ದು ವಿರಾಟ್ ಕೊಹ್ಲಿ ಮತ್ತು ಮೊಹಮ್ಮದ್ ಸಿರಾಜ್ ಅವರ ಭೇಟಿ. ಮೊಹಮ್ಮದ್ ಸಿರಾಜ್ ಆರ್ಸಿಬಿ ತಂಡವನ್ನು ತೊರೆದು ಗುಜರಾತ್ ಟೈಟಾನ್ಸ್ ತಂಡವನ್ನು ಸೇರಿಕೊಂಡಿದ್ದರು. ಆರ್ಸಿಬಿ ಅಭಿಮಾನಿಗಳಿಗೆ ಇದು ಆಘಾತವನ್ನುಂಟು ಮಾಡಿತ್ತು. ಆದರೆ ಕೊಹ್ಲಿ ಮತ್ತು ಸಿರಾಜ್ ನಡುವಿನ ಬಾಂಧವ್ಯವು ಕೇವಲ ಆಟಗಾರರ ನಡುವಿನ ಸಂಬಂಧವಾಗಿರಲಿಲ್ಲ, ಅದು ಭಾವನಾತ್ಮಕ ಬಂಧವಾಗಿತ್ತು. ಪಂದ್ಯದ ಮುನ್ನಾ ದಿನ ಎರಡೂ ತಂಡಗಳು ಅಭ್ಯಾಸದಲ್ಲಿ ತೊಡಗಿದ್ದವು. ಇದ್ದಕ್ಕಿದ್ದಂತೆ ಕೊಹ್ಲಿ ಮತ್ತು ಸಿರಾಜ್ ಮುಖಾಮುಖಿಯಾದರು. ಕ್ಷಣಾರ್ಧದಲ್ಲಿ ಇಬ್ಬರೂ ಭಾವನಾತ್ಮಕವಾಗಿ ಒಂದಾದರು, ಪರಸ್ಪರ ಅಪ್ಪಿಕೊಂಡರು, ಕಣ್ಣಲ್ಲಿ ನೀರು ಜಿನುಗಿತು. ಕೊಹ್ಲಿ ಸಿರಾಜ್ಗೆ ಪಂದ್ಯಕ್ಕೆ ಶುಭ ಹಾರೈಸಿದರು. ಈ ಕ್ಷಣವು ಕ್ರೀಡಾಂಗಣದಲ್ಲಿ ನೆರೆದಿದ್ದ ಪ್ರತಿಯೊಬ್ಬರ ಹೃದಯವನ್ನು ತಟ್ಟಿತು. ಆರ್ಸಿಬಿ ಅಭಿಮಾನಿಗಳು ಈ ಕ್ಷಣವನ್ನು ಕಣ್ಣಾರೆ ಕಂಡು ಭಾವುಕರಾದರು. ಸಿರಾಜ್ ಅವರನ್ನು ತಂಡದಿಂದ ಬಿಡುಗಡೆ ಮಾಡುವ ನಿರ್ಧಾರವು ಸರಿಯೋ ತಪ್ಪೋ ಎಂಬ ಚರ್ಚೆಗಳು ಮತ್ತೆ ಆರಂಭವಾದವು. ಕೆಲವರು ಸಿರಾಜ್ ಅವರ ಪ್ರತಿಭೆಯನ್ನು ಗುರುತಿಸುವಲ್ಲಿ ತಂಡವು ವಿಫಲವಾಯಿತು ಎಂದು ವಾದಿಸಿದರು. ಇನ್ನು ಕೆಲವರು ತಂಡದ ನಿರ್ಧಾರವನ್ನು ಸಮರ್ಥಿಸಿಕೊಂಡರು. ಪಂದ್ಯದ ದಿನ ಕ್ರೀಡಾಂಗಣವು ಭಾವನೆಗಳ ಸುಳಿಯಲ್ಲಿ ಸಿಲುಕಿತ್ತು. ಕೊಹ್ಲಿ ಮತ್ತು ಸಿರಾಜ್ ನಡುವಿನ ಸ್ಪರ್ಧೆಯನ್ನು ನೋಡಲು ಅಭಿಮಾನಿಗಳು ಕಾತರದಿಂದ ಕಾಯುತ್ತಿದ್ದರು. ಪ್ರತಿಯೊಂದು ಎಸೆತ್, ಪ್ರತಿಯೊಂದು ರನ್, ಪ್ರತಿಯೊಂದು ವಿಕೆಟ್ ಭಾವನಾತ್ಮಕವಾಗಿತ್ತು. ಪಂದ್ಯದ ಕೊನೆಯಲ್ಲಿ ಆರ್ಸಿಬಿ ಗೆದ್ದಿತು. ಆದರೆ ಗೆಲುವಿನ ಸಂಭ್ರಮಕ್ಕಿಂತಲೂ ಹೆಚ್ಚಾಗಿ ಕೊಹ್ಲಿ ಮತ್ತು ಸಿರಾಜ್ ನಡುವಿನ ಭಾವನಾತ್ಮಕ ಕ್ಷಣಗಳು ಅಭಿಮಾನಿಗಳ ಮನಸ್ಸಿನಲ್ಲಿ ಉಳಿದುಕೊಂಡವು. ಕ್ರೀಡೆಯು ಕೇವಲ ಸ್ಪರ್ಧೆಯಲ್ಲ, ಅದು ಭಾವನೆಗಳ ಸಂಗಮ ಎಂಬುದನ್ನು ಈ ಘಟನೆ ಸಾಬೀತುಪಡಿಸಿತು. ಈ ಕಥೆಯು ಕ್ರೀಡಾ ಜಗತ್ತಿನ ಭಾವನಾತ್ಮಕ ಅಂಶಗಳನ್ನು ಎತ್ತಿ ತೋರಿಸುತ್ತದೆ. ಕ್ರೀಡಾಪಟುಗಳ ನಡುವಿನ ಬಾಂಧವ್ಯ, ಅಭಿಮಾನಿಗಳ ಭಾವನೆಗಳು ಮತ್ತು ತಂಡಗಳ ನಿರ್ಧಾರಗಳು ಕ್ರೀಡೆಯನ್ನು ಎಷ್ಟು ವಿಶೇಷವಾಗಿಸುತ್ತದೆ ಎಂಬುದನ್ನು ಇದು ತೋರಿಸುತ್ತದೆ. ಇನ್ನು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಸ್ನೇಹಿತರೆ.